ಹಲೋ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಹಾಸ್ಪಿಟಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಗಮನಿಗೆ ಹುಷಾರಿಲ್ಲ 3 ಡೇಸಿಂದ. ಇವತ್ತು ಹಾಸ್ಪಿಟಲಿಗೆ ಬಂದಿದ್ದೀವಿ. ಇವತ್ತು ವೀಕೆಂಡ್ ಬೇರೆ, ಡಾಕ್ಟ್ರುಗಳು ಬೇರೆ ಸಿಗ್ತಾಯಿಲ್ಲ. ನಾನು ಯಾವಾಗಲೂ ತೋರಿಸೋಂಥ ಡಾಕ್ಟ್ರು ರಜದಲ್ಲಿದ್ದಾರಂತೆ, ಔಟ್ ಆಫ್ ಸ್ಟೇಷನು. ಹಾಗಾಗಿ ಬೇರೆ ಡಾಕ್ಟ್ರಿಗೆ ಹೇಳಿದ್ದಾರೆ. ಅವರು ಇವಾಗ ಬ್ಲಡ್ ಟೆಸ್ಟ್ ಬರೆದು ಕೊಟ್ಟಿದ್ದಾರೆ. ಇವಾಗ ಬ್ಲಡ್ ಟೆಸ್ಟ್ ಮಾಡಿಸಿ ಇವಾಗ ಅವನ್ನ ಹೊರಗಡೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಜ್ವರ ಎಲ್ಲ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಏನಂತ ಹೇಳಿದ್ರೆ, ನೋಡಿದ್ರೆ ಸ್ವಲ್ಪ ವೀಕ್ ಆಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ತೋರಿಸ್ಬಿಡೋಣ ಅಂತ ಮಾಡಿದ್ದೀನಿ. ಅವ್ರು ಹೇಳಿದ್ದಾರೆ, ಡಾಕ್ಟ್ರು ಕೈಲಿ ಮಾತಾಡಿದ್ದೀನಿ. ಅವ್ರು ಹೇಳಿದ್ರು 1 ಲ್ಯಾಕ್ ಒಳಗಡೆ ಪ್ಲೇಟ್ಲೆಟ್ಸ್ ಬಂದರೆ ಮಾತ್ರ ಅಡ್ಮಿಟ್ ಮಾಡ್ಕೋತೀವಿ, ಇಲ್ಲ ಅಂತ ಹೇಳಿದ್ರೆ ಬೇಡ, ಮನೆ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ಹಾಗಾಗಿ ಬ್ಲಡ್ ರಿಪೋರ್ಟ್ ಬರೋದು ಒಂದು 2 hours ಆಗುತ್ತೆ ಅಂತ ಹೇಳಿದ್ರು. ಎಲ್ಲ ಥರ ಟೆಸ್ಟ್ ಮಾಡೋದಕ್ಕೆ ಹೇಳಿದ್ವಿ. ಹಾಗಾಗಿ ನಾನು ಇವನ್ನ ಹೊರಗಡೆ ಕೂತ್ಕೊಂಡಿದ್ದೀನಿ. ನೋಡೋಣ, ಬ್ಲಡ್ ರಿಪೋರ್ಟಲ್ಲಿ ಅಟ್ಲೀಸ್ಟ್ ಪ್ಲೇಟ್ಲೆಟ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಬಂದರೆ ಸಾಕು. ಆವಾಗಾದರೆ ಅಟ್ಲೀಸ್ಟ್ ಆರಾಮಾಗಿ ಮನೆಗೆ ಹೋಗ್ಬೋದು, ಸಿರಪಲ್ಲೇ ಹುಷಾರಾಗುತ್ತೆ. ಬಟ್ ಅಡ್ಮಿಟ್ ಆಗಿ ಅಂತ ಹೇಳಿದ್ರೆ ಸ್ವಲ್ಪ ಇಂಜೆಕ್ಷನ್ ಅದು ಇದು ಅಂತೆಲ್ಲ ಇರುತ್ತೆ. ಅದೇ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ನಮ್ಮ ಅಜ್ಜಿ ತೀರೋಗಿದ್ದಾರೆ ಅಂತ ಹೋಗಿದ್ವಲ್ಲ, ಅಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಅವ್ರ ಊರಲ್ಲಿ ಒಂದು 20 ಜನ ಮೇಲೆ ಡೆಂಗ್ಯೂ ಬಂದಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸ್ವಲ್ಪ ಇವನಿಗೂ ಅಲ್ಲಿಂದ ಬಂದಮೇಲೆ ಜ್ವರ ಬಂದಿರೋದು. ಹಾಗಾಗಿ ನನಗೂ ಸ್ವಲ್ಪ ಟೆನ್ಷನ್ನು. ಮತ್ತು ಈ ಸಲ ಎಷ್ಟೇ ಸಿರಪ್ ಹಾಕಿದ್ರೂ ಜ್ವರ ನಿಲ್ತಾಯಿಲ್ಲ. ಸಿರಪ್ ಹಾಕಿದ ಮೇಲೂ ಕೂಡ 102, 101 ಮೇಲೆ ಡಿಗ್ರಿ ಮೇಲೆ ಜ್ವರ ಹೋಗ್ತಾನೇ ಇದೆ. ಹಾಗಾಗಿ ಸ್ವಲ್ಪ ಭಯ ಅಷ್ಟೇ. ಬ್ಲಡ್ ರಿಪೋರ್ಟ್ ಬಂತು ಅಂತ ಹೇಳಿದ್ರು, ನೋಡೋಣ ಏನಾಗಿರುತ್ತೆ ಅಂತ. ನೋಡಲ್ವಾ, ಯಾಕೆ ಅಡ್ಮಿಟ್ ಆಗಿದ್ದಿ? ಜ್ವರ ಬಂದಿದೆಯಾ? ಹೇಳು, ಜ್ವರ ಬಂದಿದೆ ಅಂತ. ಇವಾಗ ರಿಪೋರ್ಟ್ ಬಂತು, ಬಟ್ ಪ್ಲೇಟ್ಲೆಟ್ ಲೆವೆಲ್ ತುಂಬ ಕಮ್ಮಿ ಇದೆ, 72,000 ಅಷ್ಟೇ ಇದೆ. ಅದಕ್ಕೆ ಡಾಕ್ಟರ್ ಅಡ್ಮಿಷನ್ನು ಸಜೆಸ್ಟ್ ಮಾಡಿದ್ದಾರೆ, ಅಡ್ಮಿಷನ್ ಮಾಡಿಬಿಡಿ ಅಂತ. ಅದು 4th ಡೇನೇ 72,000 ಇದೆ ಅಂದರೆ 5th ಮತ್ತು 6th ಡೇ ಇನ್ನೂ ಕಮ್ಮಿ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳಿ ಪ್ಲೇಟ್ಲೆಟ್ ಲೆವೆಲ್. ಅದಕ್ಕೆ ನಾನು ರೆಸ್ಟ್ ತೊಳಕ್ಕೆ ಹೋಗಲಿಲ್ಲ, ಅದಕ್ಕೆ ಅಡ್ಮಿಟ್ ಮಾಡಿಬಿಟ್ಟಿದ್ದೀನಿ ಇವಾಗ. ಹಾಗೆ ಇವತ್ತು ಅಜ್ಜಿ ತಿಥಿ ಇತ್ತು, ಹಾಗಾಗಿ ಬಿಡು ಫಸ್ಟು ಅಡ್ಮಿಷನ್ ಮಾಡಿಬಿಡೋಣ, ಹುಷಾರಾದ್ರೆ ಆಮೇಲೆ ಹೋದ್ರಾಯ್ತು ಅಂತ ಹೇಳಿ ಅಡ್ಮಿಷನ್ ಮಾಡಿದ್ದೀನಿ. ಬಟ್ ನೋಡಬೇಕು ಪ್ಲೇಟ್ಲೆಟ್ಸ್ ಅವೆಲ್ಲ ಯಾವ ಥರ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ. ಎಲ್ಲೋಡು, ಹಾಯ್ ಮಾಡು. ಮೊದಲೇ ಇವನೇನು ತಿನ್ನಲ್ಲ ಇದರಲ್ಲಿ, ಮತ್ತು ಇವಾಗ ಜ್ವರ ಅಂತ ಹೇಳಿದ್ರೆ ಮತ್ತು ಇವನಿಗೆ ತಿನ್ನಿಸೋದು ಅದೇ ನಮಗೆ ಇವಾಗ ಕಷ್ಟದ ಕೆಲಸ. ಏನಾದರೂ ತಿನ್ನಬೇಕಂತಂದ್ರೆ ಫುಲ್ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜ್ವರ ಇರುವಾಗಂತೂ ಆಗಲ್ಲ. ಈ ನೋಡಿ, ನನ್ನ ಹತ್ರ ಇರ್ತಾನಲ್ಲ, ನಾರ್ಮಲ್ ಆಗಿರ್ತಾನೆ. ಸಿಸ್ಟ್ರ್ ಕೇಳ್ತಾಯಿದ್ರು, ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾಗ ಅವರೆಲ್ಲ ನೋಡಿಬಿಟ್ಟಿದ್ರು. ಅವರಿದ್ರೆ ತುಂಬ ಗಲಾಟೆ ಮಾಡೋದು, ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಆಟೋ ಮಾಡೋದು, ಅಥವಾ BP ಚೆಕ್ ಮಾಡ್ತೀವಿ ಅಥವಾ ಜ್ವರ ಟೆಂಪ್ರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ ಅಂತ ಬಂದುಬಿಟ್ರೆ ತುಂಬ ಆಟ ಮಾಡ್ತಾ ಇರ್ತಾನೆ. ನಮ್ಮ ಹಸ್ಬೆಂಡ್ ಇದ್ದರೆ, ನಾನಿದ್ದರೆ ನಾರ್ಮಲಾಗಿ ಇರ್ತಾನೆ. ಅದಕ್ಕೆ ಸಿಸ್ಟ್ರ್ ಕೇಳ್ತಾಯಿದ್ರು, ನೋಡಿ ನೀವಿದ್ದರೆ ಎಷ್ಟು ಚೆನ್ನಾಗಿ ಮಾತು ಕೇಳ್ಕೊಂಡಿರ್ತಾನೆ, ನಿಮ್ಮ ಮನೆಯವರಿದ್ದರೆ ತುಂಬ ಆಟ ಮಾಡ್ತಾನೆ ಅಂತ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಮಾರ್ನಿಂಗಲ್ಲಿ ಮತ್ತೆ ಬ್ಲಡ್ಡೆಲ್ಲ ತೊಗೊಂಡು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಬ್ಲಡ್ ಟೆಸ್ಟ್ಗೆ ಕೊಟ್ಬಿಟ್ಟು ಆಮೇಲೆ ರಿಪೋರ್ಟ್ ಬಂತು. ಆವಾಗ ಹೇಳಿದ್ರು ಇವತ್ತು 40,000 ಇದೆ ಪ್ಲೇಟ್ಲೆಟ್ ಅಂತ. ಅಂದರೆ ಡಾಕ್ಟ್ರು ಮೊದಲೇ ಹೇಳಿದರು ಬಿಲೋ 30,000 ಅಂತ ಹೇಳಿದ್ರೆ ನಾವು ICUಗೆ ಬೇರೆ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಬೇಕು, ಈ ಹಾಸ್ಪಿಟಲಲ್ಲಿ ICU ಫೆಸಿಲಿಟಿ ಇಲ್ಲ ಮಕ್ಕಳಿಗೆ ಅಂತೇಳಿ. ಬಟ್ ರೆಡಿ ಇರಿ ಅಂತ. ಬಟ್ ರಿಪೋರ್ಟಲ್ಲಿ 40,000 ಬಂದಿದೆ. ಹಾಗಾಗಿ ಒಂದು 4 hours ಬಿಟ್ಟು ಮತ್ತೆ ಟೆಸ್ಟ್ ಮಾಡೋಣ. ಆವಾಗಲೂ ಏನಾದರೂ 30,000 ಒಳಗಡೆ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಬೇರೆ ಹಾಸ್ಪಿಟಲಿಗೆ ಬರೆದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡ್ತಾ ಇದ್ದೀವಿ.
ಮಕ್ಳುಗಳಿಗೆ ಹುಷಾರಿಲ್ಲ ಅಂದರೆ ತಿನ್ಸೋದೇ ಕಷ್ಟ ಅಲ್ಲ, ಎಲ್ಲರಿಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಚೆನ್ನಾಗಿದ್ದಾಗಲೇ ಅವ್ರು ತಿನ್ನೋದಷ್ಟರಲ್ಲಿರುತ್ತೆ. ಇವಾಗ ಏನಾದ್ರು ಹುಷಾರು ತಪ್ಪಿಟ್ರೆ ಅವ್ರಿಗೆ ತಿನ್ಸೋದೇ ಒಂದು ನಮಗೆ ಸರ್ಕಸ್ಸು. ಗಮ್ಮನ್ಗಂತೂ ಈ ಪಪಾಯ ಇದೆಲ್ಲ ಅಂದರೆ ಹೋಗೋದೇ ಇಲ್ಲ. ಮಾಮಿ, ಡ್ಯಾಡಿ, ಬ್ರದರ್, ಗ್ರ್ಯಾಂಡ್ಮಾ, ಬೇಬಿ, ನಿನ್ನ ಡಾಗಿನಾ? ಮತ್ತೆ ಪೊಲೀಸ್ ನೀನಾ? ಇವಾಗ ಡಾಕ್ಟರ್ ಆಗಲ್ವಾ? ನೀನು ಯಾರು ಆಗ್ತೀಯಾ? ನೀನು ಆಂಬುಲೆನ್ಸ್ ಡಾಕ್ಟ್ರಾ? ಆಂಬುಲೆನ್ಸ್ ಡಾಕ್ಟರ್, ಸೂಪರ್. ಡ್ರಿಪ್ಸ್ ಹಾಕಿದ್ರೂ ಹೊರಗಡೆನೇ ಕುತ್ಕೋಬೇಕು, ಹೊರಗಡೆನೇ ಡ್ರಿಪ್ಸ್ ಕೂಡ ಅಲ್ಲೇ ತೊಗೊಂಬಂದು ಕೂರಿಸ್ಕೊಳ್ಳಿ ಅಂತೇಳಿ ಅಲ್ಲೇ ಕುತ್ಕೊಳ್ತಿದ್ದಾನೆ. ಇವಾಗ ಸದ್ಯಕ್ಕೆ ಕಾರು ಅದು ಇದೆಲ್ಲ ತಂದು ಕೊಟ್ಟರು, ಒಂದೆರಡು ಆಟದ ಸಾಮಾನೆಲ್ಲ ತಂದು ಕೊಟ್ಮೇಲೆ ಇವಾಗ ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ. ನೋಡಬೇಕು ರಿಪೋರ್ಟ್ ಮತ್ತೆ. ಕೆಮ್ಮಿನ ಮಾತ್ರೆ ನೈಟು ರೌಂಡ್ಸ್ ಬರ್ತಾರೆ, ಡಾಕ್ಟರ್ ಬರ್ತಾರೆ, ಇಲ್ಲ ಬೆಳಿಗ್ಗೆ ಬರ್ತಾರೆ. ಆಚೆ ಅವನಿಗೆ ಸ್ವಲ್ಪ ಹುಷಾರಾದರೆ ಸಾಕು, ಆಟಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಆದರೆ ಮೊದಲೇ ಡಾಕ್ಟ್ರ್ ಹೇಳಿದ್ದಾರೆ ಬೀಳಿಸ್ಬೇಡಿ, ಮತ್ತು ಏಟಾದರೆ ಕಷ್ಟ ಆಗುತ್ತೆ, ಬ್ಲಡ್ ಫ್ಲೋ ಆದರೆ ಪ್ಲೇಟ್ಲೆಟ್ ಲೆವೆಲ್ ಕಮ್ಮಿ ಇರುವಾಗ ಇದು ಬ್ಲಡ್ ಫ್ಲೋ ನಿಲ್ಲಲ್ಲ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡಿ. ನಿಂಗೆ ಒದೆ ಬಿಟ್ಬಿಡ್ತೀನಿ. ನಂಗೆ ಯಾಕೆ ಒದೆ? ನಾನು ಗುಡ್ ಗರ್ಲ್. ನೀನು ಬ್ಯಾಡ್. ಗುಡ್ ಬಾಯ್ ಆರ್ ಗರ್ಲ್? ನಾನು ಬ್ಯಾಡು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ವಾಟ್? ನೋ ನೋ ನೋ. ತಿಂಡಿ ತಿನ್ನಬೇಕು ಇವಾಗ ಎದ್ಮೇಲೆ. ಇನ್ನೂ ಇಳ್ದಿಲ್ಲಲ್ಲ ಪಪ್ಪ, ಇನ್ನೂ ಇಳ್ದಿಲ್ಲ ಫುಲ್ಲು. ನಮ್ಮದು ಸ್ವಲ್ಪ ಪೆಟ್ರೋಲ್ ಹಾಕಿ, ನಮ್ಮದು ಸ್ವಲ್ಪ ಪೆಟ್ರೋಲ್ ಹಾಕಿ ಸರ್, ದುಡ್ಡು ಕೊಡ್ತೀನಿ. ಓಕೆ ನಾನು ಇವಾಗ ಹೈವೇ ರೋಡಲ್ಲಿ ಹೋಗಬೇಕು, ನೀವು ನನಗೆ ಜಾಗ ಬಿಡಿ. ಎಷ್ಟಾಯಿತು ಪೆಟ್ರೋಲಿಗೆ? ಎಷ್ಟಾಯಿತು ದುಡ್ಡು? ಹಾಂ, 30 ರೂಪಾಯಿ. ಸೊ ತಗೊಳ್ಳಿ, 100 ರೂಪಾಯಿ ಇದೆ ನನ್ನ ಹತ್ರ. ಚೇಂಜ್ ಕೊಡಿ, 70 rupees ಚೇಂಜ್ ಕೊಡಿ ಸರ್, ಚೇಂಜ್ ಕೊಡಿ. ಇನ್ನೂ 10 ರೂಪಾಯಿ ಕೊಡಬೇಕು, ಕೊಡಿ ಕೊಡಿ, 10 ರೂಪಾಯಿ ಕೊಡಬೇಕು. ಓಕೆ, ಥ್ಯಾಂಕ್ ಯು. ಬರ್ತೀವಿ ಸರ್, ನಾಳೆ ಬರ್ತೀವಿ, ನಾಳೆ ಪೆಟ್ರೋಲ್ ಹಾಕಿಸ್ತೀವಿ. ಓ, ನಾವು ಆಫೀಸ್ಗೆ ಹೋಗ್ಬೇಕು. ಸೈಡ್ ಬಿಡಿ ಸಾರ್, ಸೈಡ್ ಬಿಡಿ, ಸೈಡ್ ಬಿಡಿ, ಸೈಡ್ ಬಿಡಿ. ಫೈವ್ ಡೇಸ್ ಆದ್ರೂ ಪ್ಲೇಟ್ಲೆಟ್ ಲೆವೆಲ್ಲು
1 ಲಕ್ಷದ ಮೇಲೆ ಹೋಗ್ತಾನೆ ಇರಲಿಲ್ಲ. ಫಸ್ಟು 72,000 ಇತ್ತು, ಅದಾದಮೇಲೆ ನೆಕ್ಸ್ಟ್ ಡೇ 40,000 ಬಂತು, ಅದ್ರ ಈವ್ನಿಂಗು 39,000 ಬಂತು. ಇವಾಗ ಅಂದ್ಕೊಳ್ತಾ ಇದ್ರು ಡಾಕ್ಟ್ರು ಇಂಪ್ರೂವ್ ಆಗುತ್ತೆ, 39 ಬಂದಿದ್ದಲ್ಲ, ಜಸ್ಟ್ 1,000 ಕಮ್ಮಿ ಆಗಿದೆ ಅಂತ. ಮತ್ತು ನೆಕ್ಸ್ಟ್ ಡೇ ಚೆಕ್ ಮಾಡಿದಾಗ ನಮಗೆ ಮತ್ತೆ 2,000 ಕಮ್ಮಿ ಆಗಿಬಿಟ್ಟಿತ್ತು. ಆಮೇಲೆ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡೋ ಅಷ್ಟರೊಳಗಡೆ ಮತ್ತೆ 45 ಅಷ್ಟೇ ಆಗಿತ್ತು, 5,000 ಅಷ್ಟೇ ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ಡಾಕ್ಟರು ತುಂಬ ಚೆಕ್ ಮಾಡಿ ಅದಾದಮೇಲೆ ಮತ್ತೆ ರಿಪೋರ್ಟ್ ಮತ್ತು ಬ್ಲಡ್ ಟೆಸ್ಟ್ ಮಾಡಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೀವಿ, ಸೊ ಡಿಸ್ಚಾರ್ಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮತ್ತು ಈವ್ನಿಂಗು ಮತ್ತು ಮಾರ್ನಿಂಗು 2 ಟೈಮು ಬಂದುಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಳ್ಳೋದಾದ್ರೆ ಮಾಡಿಸ್ಕೊಬೋದು, ಇಲ್ಲಾಂದರೆ ಅಡ್ಮಿಟ್ ಆಗುತ್ತೀರಾ ಅಂತ ಕೇಳಿದರು. ನಮ್ಮ ಮನೆ ಹತ್ರ ಇರೋದ್ರಿಂದ ಸರಿ ಸಂಜೆ ಮತ್ತು ಬೆಳಗ್ಗೆ ಬಂದು 2 ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ವಿ. ಇವಾಗ ಸಂಜೆ ಇಂಜೆಕ್ಷನಿಗೆ ಬಂದಿದೆ, ಆವಾಗ ಅಲ್ಲಿ ಮಕ್ಕಳಿಗೆ ಅಂತೆಲ್ಲ ಸೈಕಲ್ ಇಟ್ಟಿರ್ತಾರಲ್ಲ ಅದರಲ್ಲಿ ಆಟ ಆಡ್ತಾ ಇದ್ದಾನೆ ಅಷ್ಟೇ. ಇವಾಗ ಸ್ವಲ್ಪ ಇವಾಗ ಎಳನೀರು ಅದು ಇದೆಲ್ಲ ಕುಡಿಸಿದ್ರೆ ಚೆನ್ನಾಗಾಗ್ತಾನೆ, ಸ್ವಲ್ಪ ಪ್ಲೇಟ್ಲೆಟ್ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಎಳನೀರೆಲ್ಲ ಕುಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದಾಗಿತ್ತು ಗಮನದ್ದು ವ್ಲಾಗು. ಥ್ಯಾಂಕ್ ಯು ಆಲ್.